ದೇವರಾಣೆ ನಾ ಅದೇ ಮಾಡಿ ಹಾಗಂತ ನಮ್ಮ ಲೆಕ್ಕ ಏನು ಗೊತ್ತಾ ಅಣ್ಣ, ನಾವು ಬುದ್ಧಿವಂತರು ಅಂತ. ನಾವು ಎಂಥದ್ದಲ್ಲ ಅವರು. ಯಾಕೆಂದ್ರೆ ನಮ್ಮ ಗುರುಗಳು ಯಾರು ಕೇಳಿದ್ರು ಅವರೇ ಅಲ್ವಾ? ಅವರಿಗೆ ನಮ್ಮ ಭಾವನೆ ಅರ್ಥ ಆಗಿ ಒಳ್ಳೆಯದಾಗಲಿ ಅಣ್ಣ ತಮ್ಮ ಏನು ಮಾಡಿ ಅಂತ ಹೋಗೇ ಯಾಕೆ ನಿನಗಿದ್ದ ದಾಕ್ಷಿಣ್ಯವೂ ನನಗಿಲ್ಲ. ನನಗೆ ಕಣ್ಣಾರೆ ಕಂಡೆ ಅಂತಾದ್ರೆ ಮುತ್ತಿನ ತುರಾಯ ಹಾಕೊಂಡು ಮಾತಾಡಲಿಲ್ಲ. ಕಣ್ಣಿಗೆ ಕೈ ಹಾಕಿ ಮಾತಾಡುವುದು ನನ್ನ ಪ್ರವೃತ್ತಿ. ಕಂಡದ್ದನ್ನು ನನಗೆ ಅನಿಸಿದ್ದನ್ನು ಅದು ನಮ್ಮ ಹಣೆ ಬರ ಅವರಿಗೆ ಗೊತ್ತಿಲ್ಲದೆ ಇಲ್ಲ. ಪ್ರತಿಯೊಬ್ಬರ ಪ್ರವೃತ್ತಿಯು ಅವರಿಗೆ ಗೊತ್ತಿದ್ದರಿಂದ ಶ್ರೇಯಸ್ಸಾಗಿ ಆಶೀರ್ವಾದ ಮಾಡುವುದು. ಆದರೆ ನನಗೆ ನೋವು ಮತ್ತೇನಲ್ಲ ಅಣ್ಣ, ಅವರನ್ನು ನಿನ್ನ ಆಕ್ಷೇಪಿಸಿದೆ. ಹೌದಾ? ಏನಂದ್ರು ಬುದ್ಧಿವಂತ ಎನ್ನುವುದಕ್ಕೆ ಕಾರಣ ನೀನೇ ಹೊಗಳಿದ್ದೀಯ ಅವನನ್ನು. ಅಣ್ಣ ಬಾಯಿ ಮಾತು ಆಡ್ಕೊಂಡು ವಿಚಾರ ಮಾಡಲಿಕ್ಕೆ ಅಂತ ಆಡು ಮೊದಲು ವಿಚಾರ ಮಾಡಬೇಕು. ಬೇರೆ ತೋರಿಸುವ ಜಾಗ್ರತೆ ಮಾಡಬೇಕು. ತೋರಿಸುವುದು ಒಂದು, ನಮ್ಮ ಬದಿಗಿದ್ದದ್ದು ಮತ್ತು ಮೂರು ಅಂತ ಈ ವಿಚಾರ ಮಾಡಬೇಕು. ಅವನನ್ನು ಹೊಗಳತ್ತ ಆಕ್ಷೇಪ ಎನ್ನುವುದು ವಿಷಯ ಅಲ್ಲ. ಹೊಗಳತ್ತೆ ಹೋಗಿ ಮತ್ತಲ್ಲ, ಹೊಗಳಬೇಕಾದ ಜಾಗದನ್ನು ನಮ್ಮನ್ನು ಹೊಗಳಬಹುದಲ್ಲ. ಆಂಧಾರದಿಂದ ಅವರಿಗೆ ಏನು ಬೇಕು ಹಸ್ತಿನಿಗೆ ಕೇವಲ ಗುರುಗಳಾಗಿ ಗುರುಗಳಿಗೆ ಕೊಡಬೇಕಾದ ಎಷ್ಟು ಹಾಗೆ ಲೆಕ್ಕಾಕಿ ವ್ಯವಹಾರ ಮಾಡಿದ್ದಿದೆ ನೀವು. ದೇವರಾಣಿಯಾಗಿ ಹೇಳ್ತೇನೆ, ನಮ್ಮ ಕೋರುಗಳು ಅವರಿಗೆ ಯಾವತ್ತೂ ಹಾಗೆ ಮಾಡಲಿಲ್ಲ. ಆಚಾರ್ಯ ಭೀಷ್ಮರ ಹೇಗೋ ಇಲ್ಲಿ ಆ ನಂತರದಲ್ಲಿ ದ್ರೋಣರನ್ನು ನಾವು ಗೌರವಿಸಿದ್ದ ಹಾಗೆ ನಿಮಗೆ ಗುರುಗಳೇ ಏನು ಬೇಕು ಅಂತಲ್ಲ, ಅವ್ರು ಏನೇ ಹೇಳಿದ್ರು ಹಸ್ತಿನಿಯ ಅಧಿಕಾರಿ ನೀನಾಗಿದ್ರೂ ಕೂಡ ನೀನು ಬಳಸ್ಕೊಂಡತ್ತಿಲ್ವೋ ಏನೋ ಅವರಿಗಾಗಿ ಬೇಕಿದ್ರು ಮಾಡಿ. ಹಾಗಾಗಿ ಅವರು ನಮ್ಮನ್ನು ಆಕ್ಷೇಪಿಸುವ ಸ್ಥಿತಿ ನಾವಿಲ್ಲ. ಆದರೆ ಒಂದೇ ಒಂದು ಒಳ್ಳೆತನ ತೋರಿಸಿದ್ದಾರೆ ಅವರು ನಮ್ಮೊಟ್ಟಿಗೆ ಇದ್ದದ್ದು. ಯಾಕೆ ಅಷ್ಟೇ ಬಿಟ್ಟು ನಮ್ಮನ್ನು ಮತ್ತೆ ನಿನ್ನಲ್ಲೇ ಕೇಳ್ತೇನೆ, ಸೂಕ್ಷ್ಮ ವಿಚಾರ ಮಾಡು ನೀನು. ಮನಸ್ಸು ಮಾಡಿದರೆ ಯಾಕೆಂದ್ರೆ ಅವನು ತೆಗಿಲಿಕ್ಕಿಲ್ಲ, ಇಲ್ಲಿ ಹೊಗಿಲಿಕ್ಕೆ ಹೆಚ್ಚಿರುವುದು. ಆಕಾಶಕ್ಕೆ ಆಕಾಶ, ಹೌದಾ? ಸಮುದ್ರಕ್ಕೆ ಸಮುದ್ರ, ಹೌದಾ? ಮನಸ್ಸು ಮಾಡಿದ್ರೆ ಬಾಣದಿಂದ ಬೇಡ ಶಾಪದಿಂದ ಕೊಲ್ಲುವ ಯೋಗ್ಯತೆ ಇತ್ತು. ಇದ್ದದ್ದು ನಮ್ಮೊಟ್ಟಿಗೆ, ಕೊಲ್ತಿದ್ದದ್ದು ನಮ್ಮನ್ನೇ. ಇದು ಸೂಕ್ಷ್ಮ, ನೀನೇ ಅರ್ಥ ಮಾಡ್ಕೊಂಡ. ಯಾಕೆ ಈ ಮಾತನ್ನು ಹೇಳ್ತೆ ಅಂತ ನೀನು ಕೇಳಬೇಕಾದ ಪ್ರಶ್ನೆ ಅದಲ್ಲ. ಅವ್ರು ನೇರ ಕೇಳೋದು ಹೊಗಳಿದ್ದು ಭಕ್ತಿ ಕೇಳುವುದಲ್ಲ. ವಿಪ್ರೋತ್ತಮರಾಗಿ ನಿಮ್ಮ ಮಾತಿಯನ್ನು ನಂಗೆ ಬೇಕು ಅಂತ ಕೂತ್ಕೊಳ್ಬೇಕು. ಯಾಕೆಂದ್ರೆ ಅರ್ಜುನ ಒಬ್ಬ ತಪ್ಪಿದರೆ ಮಿಕ್ಕ ದುರ್ಚಟಿಗಳು ಅವರೇ ಹೇಳಿ ಮುಗಿಸಿದ್ದಾರೆ. ಯಾಕೆಂದ್ರೆ ಇನ್ನೊಬ್ಬರು ಬಾಯಿ ಬರಬಾರ್ದು, ನಾನೇ ಹೇಳ್ಕೊಂಡ್ರೆ ಅಪವಾದ ಕಡಿಮೆ ಅಂತ ಜಾಗ್ರತೆ ಮಾಡಿ ನಾನು ಹೇಳ್ತೆ. ಈಗ ಅವ್ರು ಹೇಳೋದೇನು ಗೊತ್ತಾ? ಅಭಿಮನ್ಯು ಒಬ್ಬ ತಪ್ಪಿದ್ದಾರೆ, ಮಿಕ್ಕ ದುರ್ಚಟಿ ಮೊದಲಾದವರು ಏನಾಗಿದೆ ಅದನ್ನು ತಪ್ಪಿಸ್ತೇವೆ. ಅದು ಆಯ್ತು ಅಂತ ಕೊನೆಗೆ ನಕುಲ ಸಹದೇವರು ಇಬ್ಬರು ತಪ್ಪಿದ್ದಾರೆ, ಮಿಕ್ಕ ದುರ್ಚಟಿ ಮೊದಲಾದವರು ಎಲ್ಲವನ್ನೂ ತಪ್ಪಿಸ್ತಾ ಹೋದ್ರೆ ಇವ್ರು ಮಾಡುವುದೆಂತ, ಇವ್ರು ಕಳಿಯುವುದೇ ಅಂತದ್ದು ಅಂತ ಬೇಡವಾ ಅಣ್ಣ? ನಾನು ಅವರನ್ನು ಆಕ್ಷೇಪಿಸುವುದಿಲ್ಲ. ಯಾಕೆ ಗೊತ್ತಾ? ಏನೋ ಚೂರ್ಪಾರ ವಿದ್ಯೆ ನಾವು ಕಲ್ತದ್ದೇನಿದ್ರು ಅವರಿಂದ, ಹೌದಾ? ವಿಪರ್ಯಾಸಗಳು ಇಲ್ಲಿ ಇದ್ದವರೆಲ್ಲ ಕುರುಕ್ಷೇತ್ರದಲ್ಲಿ ಹೆಚ್ಚಾಗಿ ಅವರು ಇವರು ಅಂತಲ್ಲ, ಹೆಚ್ಚಿನವರು ಇವರಿಂದಲೇ ಕಲ್ತರು. ಎರಡನೇ ಲೆಕ್ಕ ಹಾಕಿದ್ರೆ ಬೇರೆಯವರಿಂದ ಕಲ್ತವ್ರು ಇರ್ಬೋದು. ಇಲ್ಲಿಯ ಪ್ರಧಾನರು ಹೆಚ್ಚಾಗಿದ್ದವರು ಭಾಗವಹಿಸಿದವರೆಲ್ಲರೂ ಅವ್ರ ಹತ್ರ ಕಲ್ತರು. ಹಸ್ತಿನಿಯಿಂದ ಅವರಿಗೆ ಏನು ಹೋಗಬೇಕು ಎಲ್ಲ ಹೋಗಿದೆ, ಹೇಳಿಕೊಟ್ಟಿದ್ದಾರೆ. ಈ ಗುರುಗಳು ಹೇಳುವುದರಲ್ಲಿ ಎರಡು ಕ್ರಮ ಉಂಟು. ಕೇಳುವ
ಹುಚ್ಚರಾಗ ಹಾಕ್ತಾರೆ ಅವನ ತಲೆಗೆ ಹೋಗುದು ಇಷ್ಟೇ. ಹಾಗಾಗಿ ಮೊದಲಾದಲ್ಲ ಮಗು ನಮ್ದಿದ್ದು ನಮ್ಮ ಕರ್ಮಕಾಂಡ ಮಾಡ್ಕೊಂಡಿದ್ದೇವೆ, ನಮಗೂ ಬೇರೆ ಗತಿ ಇಲ್ಲ, ಇದರಲ್ಲೇ ಮುಂದೆ ಹೋಗ್ಬೇಕು. ಅವನಿಗೆ ತಲೆಗೆ ಹೋಗೋ ಬರ್ಬೇಕು. ಏನಾಯ್ತು ಅಂತ ಕೇಳಿ ಅವ್ರು ಹೇಳಿಕೊಟ್ಟದ್ದು ನಮಗೆ ತಲೆಗೆ ಹೋದದ್ದಿಲ್ಲ, ಹೋದದ್ದು ಏನಿದ್ರು ಅಲ್ಲಿಂದ ಬಂದದ್ದಲ್ವಾ, ಹಾಗಾಗಿ ಅವ್ರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ಈಗೊಂದು ವಿಶೇಷ ಹೇಳು, ಅಭಿಮನ್ಯು ಅವಳ ಹತ್ರ ಕಲ್ತದ್ದಲ್ಲ, ಅವನೇ ಉದ್ಧಾರ ಆಗೈತೆ, ನಾವು ಇವ್ರ ಹತ್ರ ಕಲ್ತು ನಾವು ಉದ್ಧಾರ ಆಗಲಿಲ್ಲ, ಅವನೇ ಉದ್ಧಾರ ಆದ ಅಂದ್ರೆ ಇದು ಅವಳು ದೂರದಲ್ಲ, ಶಾಪ ಕೊಟ್ಟರು ಯೋಗ್ಯತೆ ಉಂಟು. ಅದು ಒಂದು ಹೇಳ್ತೇನೆ, ಬ್ರಹ್ಮ ಕ್ಷತ್ರಿಯ ವೈಶ್ಯ ಜಾತ್ರೆ ಒಂದು ಲೆಕ್ಕದಲ್ಲಿ ಹೇಳುವುದು ನಾವು. ಈ ಹೋರಾಟ ಹೇಳುವುದು ಏನಿದ್ರು ನಮ್ಮಂತ ಅರಸೊತ್ತಿಗೆ ಹುಟ್ಟಿದವರಿಗೆ ಬಿಟ್ರೆ ಅದು ಪ್ರಥಮ ವರ್ಗಕ್ಕೆ ಬರ್ಲಿಕ್ಕಿಲ್ಲ. ಅದು ಉಪದೇಶಕ್ಕೆ ಅವರು ಹೇಳ ಮಾಡಿಸಿದವರು, ಅವರಿಗೆಲ್ಲ ಗೊತ್ತಿರ್ಬೋದು. ಕಾರ್ಯಕ್ಷೇತ್ರದಲ್ಲಿ ವ್ಯವಹರಿಸುವಾಗ ಒಂದು ಬದಿಯ ಅಂಗಾಂಗ ಯುದ್ಧ ಮಾಡುವಾಗ ತುಂಡಾಯಿತು ಅಂತ ಆದ್ರೆ ಅದನ್ನು ತೆಗೆದಿದ್ದು ನಮ್ದಲ್ಲ ಅಂತ ನಾವು ತೆಗೆದ ರಥದಲ್ಲಿ ಇಟ್ಟುಕೊಂಡು ಹೋರಾಟ ಮಾಡುವ ಪ್ರವೃತ್ತಿ ಇದ್ದು ನಮಗೆ ಬಿಟ್ಟರೆ ಅವರಿಗಲ್ಲ. ಹಾಗಾಗಿ ಯೋಗ್ಯತೆ ಉಂಟು, ಎಲ್ಲ ಉಂಟು, ವ್ಯಕ್ತಿಗೆ ಅವರು ಜನ ಅಲ್ಲ. ಹಾಗಾಗಿ ಅವರು ವಿಪ್ರೋತ್ತಮರು, ಬ್ರಾಹ್ಮಣೋತ್ತಮರು ನಿಜವಾಗಿ ಬರಬಾರ್ದಿತ್ತು. ಏನೋ ನಮ್ಮ ಸಂಕಷ್ಟಕ್ಕೆ ಬಂದಿದ್ದಾರೆ, ಅದು ನಮ್ಮ ಯೋಗ ಅಷ್ಟೇ ತಿಳ್ಕೊಳ್ಬೇಕು. ಮತ್ತು ಅವ್ರ ವ್ಯಕ್ತಿಗೆ ಜನ ಅಲ್ಲ ಅಂದ್ರೆ ರಕ್ತ ಕಂಡ್ರೆ ಅವರಿಗೆ ತಲೆ ಸಿಗ್ತದೆ. ಒಂದು ಅವರ ಬೆರಳು ಹಿಡ್ಕೊಂಡು ಅವ್ರು ಒದ್ದಾಡ್ಕೊಂಡು ನೋಡ್ತಾರೆ, ಅವ ಹೊಡೆದದ್ದು ಬೆರಳಿಗೆ, ತಲೆಗಲ್ಲ, ಕಾಲಿಗಲ್ಲ. ಒಂದು ಬೆರಳು ಗಾಯ ಆಗ್ಲಿಕ್ಕೆ ಆ ಕೈ ಹಿಡ್ಕೊಂಡು ಮಾಡಿದ್ದು ನೀನು ನೋಡಿದ್ದು. ಹಾಗಾಗಿ ಬ್ರಾಹ್ಮಣರು ಮುಖ್ಯ ಹೇಳ್ತೇನೆ, ರಕ್ತ ಕಂಡ ತಲೆ ತಿರುಗ್ತದೆ ಅನ್ನ. ಕೆಂಪು ಮೆಣಸಿನ ಚಟ್ನಿ ಇಲ್ವ, ಒಣ ಮೆಣಸು, ಅದಕ್ಕೂ ಅವರು ಬೆಲ್ಲ ಹಾಕೊಂಡೇ ತಿನ್ನು. ಅವ್ರ ಮೇಲೆ ಗೌರವ ಉಂಟು, ಅವರು ಯುದ್ಧ ಜನ ಅಲ್ಲ. ಹಾಗಂತ ಇಲ್ಲಿ ಬಂದುಕೊಂಡು ನೀನು ಇದೇ ಹೇಳ್ತಿದ್ದೆ ಅಂತ ಲೆಕ್ಕ ಹಾಕಬೇಡ. ನಿನ್ನಲ್ಲಿ ಎರಡೇ ಕೇಳುದು ನಾನು, ಒಂದು ನೀನು ಕಣ್ಣೀರು ಹಾಕಬಾರ್ದು ನನಗೆ, ಅದು ಬಿಟ್ಟು ನಿನ್ನ ಸಿಟ್ಟು ಬರಬಾರ್ದು. ನಿನ್ನ ಸಿಟ್ಟಿಗೆ ಕಾರಣನಾದವರ ಹುಟ್ಟಡಗಿಸಲಿಲ್ಲ ಅಂತ ಆದ್ರೆ ದುಶ್ಯಾಸನ ಸುಳ್ಳು. ಆವತ್ತು ನಿಂತುಂಟಲ್ಲ ನಾನು ನನ್ನ ಜೀವನದಲ್ಲಿ ನಾನು ಕಣ್ಣೀರು ಹಾಕದ ಒಂದೇ ಸಂದರ್ಭ, ಮತ್ತೆ ಜೀವಿತದಲ್ಲಿ ಎಲ್ಲೂ ನಾನು ಕಣ್ಣೀರು ಹಾಕಲಿಲ್ಲ. ಮತ್ತೆ ಆ ನೀರು ಬರುವುದೂ ಇಲ್ಲ ನನಗೆ, ಪ್ರಶ್ನೆ ಬೇರೆ. ಒಂದೊಂದು ಯಾವಾಗ ನನಗೆ ಪ್ರಾಯೋಪವೇಶನದ ವೇಳೆ ಯಾಕೆ ಅವಮಾನ ಆಯ್ತು ಎಂಬ ಕಾರಣಕ್ಕಾಗಿ ದೇಹ ತ್ಯಾಗ ಮಾಡುತ್ತೆ ಅಂತ ನೀನು ದೇಹ ತ್ಯಾಗಕ್ಕೂ ಮುಂದಾದೆ. ನಿನ್ನ ಕಾಲು ಹಿಡ್ಕೊಂಡು ನಾನು ಎಷ್ಟು ಹತ್ತಿದ್ದೇನೋ, ನಿಜವಾಗಿ ಜನ್ಮದಾತ ಹೋದರೂ ಅಷ್ಟು ಕಣ್ಣೀರು ಹಾಕ್ಲಿಕ್ಕಿಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಿನ್ನ ಕಣ್ಣೀರು ನೋಡ್ಲಿಕ್ಕೆ ಆಗುದಿಲ್ಲ, ಏನೂ ಗೊತ್ತಿಲ್ಲ ನನಗೆ. ನೀನು ಏನ್ ಹೇಳಿದ್ರು ಮಾಡಿದ್ದೆ. ಇವತ್ತು ನಾನು ಹೇಳ್ತಾ ಇದ್ದದ್ದೇನು ಗೊತ್ತಾ, ಅಪ್ಪಣೆ ಕೊಡ್ತೀಯ ಅಂತ ಆದ್ರೆ ಏನ್ ಮಾಡ್ತೀಯ? ನೋಡಿದ್ಯಾ? 36, 33 ನೀ ನೋಡಿದ್ಯಾ? ಹೇಳಿ ಕಲ್ಪನೆಯನ್ನು ಮಾಡಿದ್ದೀನಿ. ನೋಡಿದ್ಯಾ? ಕೇಳಿದ್ದೇನೆ. ನಾನು ಹೇಳಿದ ಶಬ್ದ ಪುತ್ರ ಕೇಳಿದ್ದೇನೆ, ನೋಡಲಿಲ್ಲ ಅಂತ ಅರ್ಥ. ಅಂದ ಮೇಲೆ ಇವತ್ತು ನಾನು ಈ ನಿನ್ನ ಮಾತು 3 ಊರಿಗೆ ಸಾವು ಪುಣ್ಯಾತ್ಮ. ಆದ್ರೆ ಒಂದೂರ್ನವರು ಕೇಳಿಲ್ಲ ನನ್ನ ನಿನ್ನಲ್ಲಿ ಹೇಳ್ತಾ ಇದ್ದೇನೆ.
ಈಗ ನಾನು ನೋಡು ಸರಿ ಆಯ್ತಲ್ಲ ಹಾಗಂತ ನೀನು ಕೇಳಿದ್ದಿ, ಕೇಳಿದ್ದೇನೆ. ನಾನು ಕೇಳಿದ್ದೆ. ಹಾ ಅದಕ್ಕೆ ಆಧಾರ ಅಷ್ಟೇ, ಹೌದು. ನಾನು ನೀನು ಅಲ್ಲ, ಹಾ ನೋಡ್ದವ್ರು ಹೇಳ್ಬೇಕು. ಹಾ ಈ ಕ್ಷೇತ್ರದ ಒಂದು ಹುಟ್ಟು ಏನದು ಮಾಡುವವ ಏನು ಮಾಡಿದೆ ಅನ್ನೋದು ಪ್ರಶ್ನೆ ಇಲ್ಲ. ಇಲ್ಲ. ಕೊನೆಗೆ ನೋಡುವವ ಅಂತ ಹೇಳ್ಕೊಂಡು ಹೋದ ಎನ್ನುವುದೇ ಪ್ರಶ್ನೆ ಇಲ್ಲ. ಇದು ಬೀಜಕ್ಕೆ ಇವತ್ತು ನಾವು ಇಷ್ಟು ಮೆರಳಿ ಕಾರಣವೇ ಇದು. ಅವರವ್ರ ಮನಸ್ಸನ್ನೆಲ್ಲ ಪೂರ್ತಿ ಹೇಳ್ಕೊಂಡು ಹೋಗಿದ್ದ, ಏನ್ ಮಾಡ್ಲಿಕ್ಕೂ ಇಲ್ಲ. ಹಾ ನೋಡುಗರಿಗೆ ಇದು ದೇವದಾನವ ಯುದ್ಧ ಅಂತ ಹೇಳ್ತಾರೆ ಅಂತಾದ್ರೆ ಹಾ ಅದೇ ದೇವದಾನವ ಯುದ್ಧ. ಅಷ್ಟು ಮಾಡಿ ತೋರಿಸ್ತೇನೆ. ನನ್ನ ಸಂಗಮದ ಟಿವಿಯನ್ನು ಟಿವಿ ದೂರ ಕೂತ್ಕೊಂಡು ಹತ್ರ ಬರುವುದು ಬೇಡ, ಬರುವುದಿಲ್ಲ. ದೂರದಿಂದ ನೋಡು, ಸರಿ ಮಾಡಿ ತೋರಿಸ್ತೇನೆ. ಅಪ್ಪಣೆ ಕೊಡು. ಹೋಗಿವ ಜಯವಾಗಲಿ. ನಮೋ ನಮಃ. ಸ್ವಾಮಿ, ಹೇಳಿ. ಆಶ್ವಾಸನೆ ಬಂತು ನಮಗೆ. ಪುರವೀಳ್ಯ ತಕ್ಕೊಂಡಿದ್ದೇನೆ. ಹಾಗಂತ ನಾನು ಈಗಷ್ಟೇ ಪಾಪ ಬಿಡದಿಂದ ಬಂದದ್ದಲ್ಲ. ಹೋರಾಟದಲ್ಲಿ ನಾನು ಭಾಗವಹಿಸಿಕೊಂಡೇ ಇದ್ದದ್ದು. ಹಾಗಿದ್ರೆ ಭಾಗವಹಿಸಿಕೊಂಡ ನಾನು ಇಲ್ಲಿ ಒಂದು ಅಪ್ಪಣೆ ತಗೊಳ್ಳೋದಕ್ಕೆ ನೇರ ಹೋರಾಟ ಮಾಡ್ಬೋದು, ಅದರಲ್ಲಿ ವಿಷಯ ಅಂತದ್ದು ಇಲ್ಲ. ಹಾಗಂತ ಒಂದು ಗುಟ್ಟುಂಟು. ಅಣ್ಣ ಕಣ್ಣೀರು ಹಾಕ್ತಾನೆ ಅಂತ ಅದು ಸಹಿಸಿಕೊಳ್ಳಿಕ್ಕಾಗಿಲ್ಲ. ಅಣ್ಣನಿಗೆ ಆಶ್ವಾಸನೆ ಕೊಟ್ಟಿದ್ದೇನೆ, ಯುದ್ಧಕ್ಕೆ ಹೊರಟು ನಿಂತಿದ್ದೇನೆ. ದಯವಿಟ್ಟು ನೀವೊಂದು ಉಪಕಾರ ಮಾಡಬೇಕು. ಏನು ಅಂತ ಕೇಳ್ತೀರಾ? ಯುದ್ಧಕ್ಕೆ ನಾನು ಸನ್ನದ್ಧರಾಗಿ ಹೋಗ್ತೇನೆ ಅಂತ ಆದ್ರೆ ಬೇರೆ ಶಂಕ, ತಮ್ಮಟೆ, ಕಹಳೆ ಎಲ್ಲ ಮೊಳಗಿಸುವುದು ಯಾರು? ಹಿನ್ನೆಲೆಯಲ್ಲಿತ್ತು ನೀವು. ಹೌದಾ? ನಿಮ್ದು ಏನಿದ್ರು ಹೋರಾಟ ದಂಡುವ ಅಲ್ಲಾಗಬೇಕು. ಎಲ್ಲಿ ಈ ವಿಭಾಗದಲ್ಲಿ ಎದುರಾಳಿ ಎದೆ ಒಳಬೇಕು, ಅವ ಬೆಚ್ಚಬೇಕು. ನಿಮ್ದು ದಯವಿಟ್ಟು ಸುಗಮ ಸಂಗೀತ ಬೇಡ ನಮಗೆ. ಕೇಳುಗನ ಕಿವಿಗೆ ಕರ್ಕಶವಾಗಬೇಕು. ರಣಯ ಭಯಂಕರವಾದಂತಹ ಅಬ್ಬರದಲ್ಲಿ ಎದೆ ಹೊಡೆದು ಸಾಯ್ಬೇಕು. ವಿರೋಧಿಗಳ ಎದೆಯಲ್ಲಿ ಆ ರೀತಿ ನೀವು ವಿಧಾನ ಮಾಡಬೇಕು. ಬೇಡಪ್ಪ, ಬದುಕಿದ್ರೆ ಸಾಕು. ಈ ಕೆಟ್ಟ ಸ್ವರ ಕೇಳಲಿಕ್ಕೆ ಅದಕ್ಕೆ ನಿಮ್ಮ ಸುಗಮ ಸಂಗೀತ ಬೇಡ ಹೇಳ್ತದಕ್ಕೆ ನಾನು. ಅದರ ಅರ್ಥ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅಲ್ಲ ಸ್ವಾಮಿ. ಹೌದಪ್ಪ, ಗೊತ್ತಾಯ್ತು. ಆದ್ರೆ ಈ ರಣಕ್ಷೇತ್ರಕ್ಕೆ ಕರ್ಕಶ ಯಾವ ಕ್ಷೇತ್ರಕ್ಕೆ ಹೇಗೆ ಹಾಗೆ ಬರ್ಬೇಕು. ಯಾವ ಕ್ಷೇತ್ರಕ್ಕೆ ಹೇಗೆ ಹಾಗೆ ನೋಡ್ರೆ ಮತ್ತೆ ಯಾರು ಬಂದಾಗ ಹಾಗೆ ಹಾಗಲ್ಲ. ಹೇಳಿದ್ದಕ್ಕೆ ನೀವು ಹಾಗಂದ್ರ ನೋಡಿದೆ, ನೀವು ಆ ಒಳ್ಳೆ ಕೆಲಸ ಮಾಡಲಿಲ್ಲ. ನಮ್ಗೆ ಅದು ನಿಮಗೆ ಯಾರಿಗೂ ನೋವು ಮಾಡೋ ಗುಣ ಇಲ್ಲ. ಹಾಗಂತ ನಿಮ್ಮ ಸಂಪಾದನೆ ನೀವು ಬಿಡುವವರಲ್ಲ. ನಮ್ಮ ಒಟ್ಟಿಗೆ ಯಾರ್ಯಾರು ಅವ್ರದ್ದೆಲ್ಲ ಸೇರಿಸಿ ಹೇಳಿ, ಅಷ್ಟು ಒಂದಕ್ಕೆ ನಾನು ಕೊಡ್ತೇನೆ. ಇಲ್ಲಿ ಉಂಟಲ್ಲ, ನಾನು ಎಲ್ಲಿ ಕೈ ಹಾಕಿದ್ರು ನಮ್ಮ ಅಣ್ಣ ಮಾತಾಡೋದಿಲ್ಲ. ನಾನು ಇವತ್ತಿನವರೆಗೆ ಹೋರಾಟ ಮಾಡ್ಕೊಂಡು ಈ ಕ್ಷೇತ್ರದಲ್ಲಿ ಇದ್ದದ್ದು ಅದಕ್ಕೆ. ಇಲ್ಲಿ ಅವರ ಆಶೀರ್ವಾದ ನನಗುಂಟು. ನನ್ನ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ಉಂಟು. ಆ ಅಣ್ಣ ತಮ್ಮನಾಗಿ ಆ ವಿಮಾನ ಇಟ್ಕೊಂಡಿದ್ದೆ. ಮತ್ತು ನೀವು ದಿವಸ ಕಾರ್ಯಕ್ರಮ ಕೊಡುದು ಬೇಡ. ಇಂಥ ಕಾರ್ಯಕ್ರಮ ಒಂದೊಂದು ಕೊಟ್ಟರೆ ಒಂದು ವರ್ಷ ಮಾಡಿ ಕುತ್ಕೋಬೇಕು.